ಧರ್ಮಸ್ಥಳದ ಧರ್ಮ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇವತ್ತು ನಾವು ಅನ್ಕೊಂಡಿದ್ದೇನು, ಪಾಯಿಂಟ್ ನಂಬರ್ 15ರಲ್ಲಿ ಒಂದು ಕಳೆ ಬರಹ ಸಿಗುತ್ತೆ, ಅದು ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುತ್ತೆ ಅಂತ. ಆದರೆ ಈಗ ಅಲ್ಲಿ ಏನೂ ಸಿಕ್ಕಿಲ್ಲ. ಆದರೆ ಈ ದೂರುದಾರನೇ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾನೆ. SIT ಅಧಿಕಾರಿಗಳ ಮುಂದೆ ಅನಾಮಿಕ ದೂರುದಾರ ಉಲ್ಟಾ ಹೊಡೆದಿದ್ದಾನೆ. ಏನಂತ ಹೇಳಿ, 2010ರಲ್ಲಿ ಶಾಲಾ ಬಾಲಕಿಯ ಶವವನ್ನು ಇದೇ ಜಾಗದಲ್ಲಿ ಹೂತು ಹಾಕಿದ್ದೆ ಅಂತ ಆತ ಮೊದಲು ಹೇಳಿದ್ದ. ಆದರೆ ಈಗ ಪೊಲೀಸರ ಮುಂದೆ ನಾನೇ ಶವವನ್ನು ಹೂತಿದ್ದು ಅಂತ ಉಲ್ಟಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದಕ್ಕಿಂತ ಮುಂಚೆ ಆತ ಹೇಳಿದ್ದೇನು, ಮೇಲ್ವಿಚಾರಕರ ನಿರ್ದೇಶನದಂತೆ ರಹಸ್ಯವಾಗಿ ಶವವನ್ನು ಹೂತು ಹಾಕಿದ್ದೆ ಅಂತ. ಆದರೆ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ ಈತ SIT ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥ ಹೇಳಿಕೆ ಏನು, ಪೊಲೀಸರ ಸಮ್ಮುಖದಲ್ಲಿ ಪೋಸ್ಟ್ ಮಾರ್ಟಮ್ ಆದಂಥ ಶವಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂಥದ್ದು. ಸೊ ಎಲ್ಲವನ್ನು ಕೂಡ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಈತನ ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ ಪ್ರಶ್ನೆಗೆ ಬರುತ್ತೆ. ಯಾಕೆಂದರೆ ಇಷ್ಟು ದಿನ ಈತ ಕೊಟ್ಟಿದ್ದಂಥ ಹೇಳಿಕೆಯನ್ನು ಇಟ್ಕೊಂಡು ಇದು ದೊಡ್ಡ ತಿರುವನ್ನು ಪಡ್ಕೊಳ್ಳುತ್ತೆ, ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಅಂತ ಹೇಳಿ SIT ಅಧಿಕಾರಿಗಳು ಈತ ತೋರಿಸಿದಂತಹ ಜಾಗಕ್ಕೆಲ್ಲ ಹೋಗಿ 13 ಪಾಯಿಂಟ್ ಪ್ಲಸ್ 1 14 ಪಾಯಿಂಟ್ಗಳನ್ನು ಗುರುತು ಮಾಡಿದ್ರು. ಇವತ್ತು ಹೊಸದಾಗಿ 15ನೇ ಪಾಯಿಂಟನ್ನು ತೋರಿಸಿದ್ದ. ಆದರೆ ಈಗ ಆತ ಕೊಟ್ಟಿದ್ದಂಥ ಹೇಳಿಕೆ ಏನಿತ್ತು, ಮುಂಚೆ ಪೊಲೀಸರ SP ಮುಂದೆ ಆತ ಲಿಖಿತವಾಗಿ ದೂರನ್ನು ಏನು ಕೊಟ್ಟಿದ್ದ, ಆ ಹೇಳಿಕೆಗೂ ಇವತ್ತು SIT ಅಧಿಕಾರಿಗಳ ಮುಂದೆ ಕೊಟ್ಟಿರುವಂಥ ಹೇಳಿಕೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಮುಂಚೆ ಹೇಳಿದ್ದು ಮೇಲ್ವಿಚಾರಕರ ಸೂಚನೆಯಂತೆ ನಾನು ರಹಸ್ಯವಾಗಿ, ಈ ಪದವನ್ನು ಗಮನಿಸಬೇಕು, ರಹಸ್ಯವಾಗಿ ಶವವನ್ನು ಹೂತಿದ್ದೆ ಅನ್ನುವಂಥ ಹೇಳಿಕೆಯನ್ನು ಆತ ದೂರಿನಲ್ಲಿ ಕೊಟ್ಟಿದ್ದ. ಆದರೆ ಈಗ ಆತ ಹೇಳಿರೋದೇನು, ಪೋಸ್ಟ್ ಮಾರ್ಟಮ್ ಆದಂಥ ಒಂದು ಬಾಡಿಗಳನ್ನು, ಆ ರಿಪೋರ್ಟ್ ಬಂದ ನಂತರ ಆ ಬಾಡಿಗಳನ್ನು ಪೊಲೀಸರ ಸಮ್ಮುಖದಲ್ಲಿ ನಾನು ಹೂತು ಹಾಕಿದ್ದೀನಿ ಅನ್ನುವಂಥದ್ದು. ಸೊ ಎರಡೂ ಕೂಡ ವಿಭಿನ್ನವಾಗಿರುವಂಥ ಹೇಳಿಕೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದರ ಕುರಿತಾಗಿ ಕಿರಣ್, ಈಗ ಈತನ ಕ್ರೆಡಿಬಿಲಿಟಿ ಪ್ರಶ್ನೆಗೆ ಬರುತ್ತೆ. ಯಾಕಂದರೆ ಈತನ ಮಾತನ್ನು ನಂಬಿಕೊಂಡು SIT ರಚನೆ ಆಯಿತು, 15 ಸ್ಥಳಗಳನ್ನು ಜಾಲಾಡಿದ್ರು. ಆದರೆ ಈಗ ಈತ ಉಲ್ಟಾ ಹೊಡೆದಿದ್ದಾನೆ. ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಕಿರಣ್? ರಾಹುಲ್, ಈಗ 15ರಲ್ಲಿ ಅಂದ್ರೆ ಪಾಯಿಂಟ್ ನಂಬರ್ 15ರಲ್ಲಿ ಈ ಒಂದು ಘಟನೆ ಏನು ಆತ ದೂರಿನಲ್ಲಿ ತಿಳಿಸಿದ್ದ, ಒಂದು ಬಾಲಕಿಯ, ಶಾಲಾ ಬಾಲಕಿಯ ಮೃತದೇಹವನ್ನ ತಾನು ರಹಸ್ಯವಾಗಿ ಹೂತಿಟ್ಟಿದ್ದೆ, ಆ ಬಗ್ಗೆ ತುಂಬಾ ತನಗೆ ಆ ಒಂದು ಘಟನೆ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡಿತ್ತು, ಮತ್ತೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಅನ್ನೋದನ್ನ ಆತ ಹೇಳಿದ್ದ, ಉಲ್ಲೇಖ ಮಾಡಿದ್ದ. ಈ ಹಿನ್ನೆಲೆಯಲ್ಲಿ ಆ ಘಟನೆಯನ್ನ SIT ತಂಡ ಕೂಡ ತುಂಬಾ ಸೀರಿಯಸ್ ಆಗಿ ತಗೊಂಡಿತ್ತು. ಹಾಗೇನೆ ಇವತ್ತು ಅದೇ ಜಾಗಕ್ಕೆ ಆತನನ್ನ ಕರ್ಕೊಂಡು ಹೋಗಿತ್ತು, ಎಲ್ಲಿತ್ತು ಆ ಶವವನ್ನು ಹೂತಿದ್ದ ಆ ಜಾಗಕ್ಕೆ ಆತನೇ ಕರ್ಕೊಂಡು ಹೋಗಿ ಇದೇ ಜಾಗದಲ್ಲಿ ತಾನು ಹೂತಿದ್ದೇನೆ ಅಂತ. ಇದು ಕಲ್ಲೇರಿ ಏನ್ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಂದ 500 ಮೀಟರ್ ದೂರದಲ್ಲಿ ತಾನು ಶವವನ್ನು ಹೂತಿದ್ದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ. ಆದ್ರೆ ಅದು ಸರಿಸುಮಾರು ಒಂದು ಕಲ್ಲೇರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತ ಬೋಳಿಯಾರ್ ಎಂಬ ಜಾಗದಲ್ಲಿ, ದಟ್ಟಾರಣ್ಯ ಪ್ರದೇಶದಲ್ಲಿ ಆ ಒಂದು ಜಾಗವನ್ನು ಆತ ಸೂಚಿಸಿದ್ದ. ಹಾಗೆ ಅಲ್ಲೇ ಹೋಗಿ ಇವತ್ತು ಸ್ಥಳ ಪರಿಶೋಧನೆ ನಡೆಸಲಾಗಿದೆ. ಸ್ಥಳ ಪರಿಶೋಧನೆ ಸಂದರ್ಭದಲ್ಲಿ 15 ಮಾರ್ಕ್, ಅಂದ್ರೆ ಆ ಪಾಯಿಂಟ್ ಏನು ಆತ ಜಾಗವನ್ನು ತೋರಿಸಿದೆ ಅದಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಪಾಯಿಂಟ್ ನಂಬರ್ 15 ಅಂತ ತಿಳಿಸಲಾಗಿತ್ತು. ಹಾಗೇನೆ ಅದರ ನಂತರ ಆತ ಅಲ್ಲಿ ಏನೂ ಸಿಗ್ಲಿಲ್ಲ ಅಂತ ಹೇಳಿದಾಗ ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅಂತ ಹೇಳಿದ್ರೆ ಬೇರೆ ಜಾಗ ಅಂತ ಮತ್ತೆ 3 ಜಾಗವನ್ನ ಆತ ತೋರಿಸಿದ್ದಾನೆ. ಅದರಲ್ಲಿ ಒಂದು ಜಾಗಕ್ಕೆ ಮತ್ತೆ 15A ಅಂತ ನಂಬರ್ ಕೊಡಲಾಗಿದೆ, ಪಾಯಿಂಟ್ ಕೊಡಲಾಗಿದೆ. ಹಾಗೇನೆ ಮತ್ತೆ 2 ಜಾಗಕ್ಕೆ ಅನ್ಮಾರ್ಕ್ ಅಂತ ಹೇಳಿದ್ದಾರೆ. ಅದು ಎಲ್ಲ 4 ಜಾಗಗಳಲ್ಲಿ ಇವತ್ತು ಸ್ಥಳ ಪರಿಶೋಧನೆ ಮಾಡಲಾಗಿದೆ. ಅಗೆದು ಸ್ಥಳ ಪರಿಶೋಧನೆ ಸಂದರ್ಭದಲ್ಲಿ ಯಾವುದೇ ಒಂದು ಕುರುಹು ಪತ್ತೆ ಆಗಿಲ್ಲ. ಆದ್ರೆ ಇನ್ನೊಂದು ಇದರಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಆತ ದೂರಿನಲ್ಲಿ ಹೇಳಿರುವಂತದ್ದು ತನ್ನ ಮೇಲ್ವಿಚಾರಕರು, ಅಂದ್ರೆ ಮೇಲ್ವಿಚಾರಕರು ಯಾರು ಹೇಳಿದ್ರು ಅದರಂತೆಯೇ ಅವರು ನೀಡಿದ ಸೂಚನೆ ಒಂದು ರಹಸ್ಯವಾಗಿ ಆ ಶವವನ್ನು ಹೂತಿಟ್ಟಿದ್ದೆ ಅಂತ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಆತ ಇದು ಪೊಲೀಸ್ ಪ್ರೊಸೀಜರ್ ಪ್ರಕಾರವೇ ಇದು ನಾನು ಹೂತಿದ್ದೇನೆ, ಅದರ ನಂತರವೇ PM ಆದ ನಂತರವೇ ಅಲ್ಲ ಕಿರಣ್, ಈಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಸದಸ್ಯರು ಕೂಡ ಅದೇ ಹೇಳ್ತಾ ಇದ್ದಿದ್ದು, ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಶವಗಳನ್ನ ಹೂತು ಹಾಕಿದ್ದೀವಿ ಅಲ್ಲಿ ನದಿಯ ತಟದಲ್ಲಿ ಅಂತ ಹೇಳಿ. ಹಾಗಿದ್ಮೇಲೆ ಈತನ ಒಂದು ದೂರೇನು, ಈತ ಯಾತಕ್ಕಾಗಿ ತನಿಖೆ ಆಗ್ಬೇಕು ಅಂತ ಹೇಳ್ತಿದ್ದಾನೆ ಅಂತ? ರಾಹುಲ್, ಈ ಒಂದು ಪರ್ಟಿಕ್ಯುಲರ್ ಏನು ಘಟನೆ ಇದೆ, ಈ ಬಾಲಕಿಯ ವಿಚಾರವಾಗಿ ಆತ ಹೇಳಿರುವಂತದ್ದು.
ಬೇರೆ ವಿಚಾರದಲ್ಲಿ ಆತ ಇನ್ನುವರೆಗೂ ಆ ತರದ ಯಾವುದೇ ಇದನ್ನ ಕೊಟ್ಟಿರಲಿಲ್ಲ. ಆದ್ರೆ ಈ ಒಂದು ವಿಚಾರದಲ್ಲಿ, ಈ ಬಾಲಕಿಯ ಶವವನ್ನು ಹೂತಿಟ್ಟ ವಿಚಾರದಲ್ಲಿ ಆತ PM ಪೊಲೀಸ್ ಪ್ರೊಸೀಜರ್ ಪ್ರಕಾರ ಅದರ ನಂತರ ಹೂತಿದ್ದೇನೆ ಅನ್ನೋದನ್ನ ಆತ ಮೆನ್ಷನ್ ಮಾಡಿರುವಂತದ್ದು. ಇತರ ಶವಗಳ ಬಗ್ಗೆ ಆತ ವಿಚಾರಣೆಯಲ್ಲಿ ಹೇಳಿರುವಂತದ್ದು ಅಂದ್ರೆ ನಾನು ಎಲ್ಲೆಲ್ಲಿ ಹೂತಿದ್ದೇನೆ ಆ ಜಾಗಗಳನ್ನ ತೋರಿಸ್ತೇನೆ ಅಂತ. ಅದೀಗ ಆತ ತೋರಿಸ್ತಾ ಇದ್ದಾನೆ. ಅಲ್ಲೂ ಏನು ಸಿಕ್ಕಿಲ್ಲ. ಆದ್ರೆ ಈ ಒಂದು ಜಾಗ, ಈ ಒಂದು ಇನ್ಸಿಡೆಂಟ್ ಏನಿದೆ, ಒಂದು ಬಾಲಕಿಯ ಶವವನ್ನು ಹೂತಿಟ್ಟಿದ್ದು, ಈ ಒಂದು ಘಟನೆಯಲ್ಲಿ, ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಪ್ರೊಸೀಜರ್ ಆದ ನಂತರವೇ ತಾನು ಶವವನ್ನು ಹೂತಿದ್ದೇನೆ ಅಂತ ಆತ ತಿಳಿಸಿರುವಂತದ್ದು. ರಾಹುಲ್. ರೈಟ್ ಕಿರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಈತ ಮಾರ್ಕ್ ಮಾಡಿದಂತಹ ಜಾಗಗಳೇನಿದ್ದಾವೆ ಅದರ ಜೊತೆಗೆ ಪಾಯಿಂಟ್ ನಂಬರ್ 15ಕ್ಕೆ ಬರೋ ಹಾಗಿದ್ರೆ ಇಲ್ಲಿ ಆತ ಹೇಳಿದ್ದೇನು, ಲೈಂಗಿಕ ದೌರ್ಜನ್ಯ ಆದಂಥ ಒಂದು ಶಾಲಾ ಬಾಲಕಿಯ ಮೃತದೇಹವನ್ನು ನಾನು ಹೂತು ಹಾಕಿದ್ದೆ ಅಂತ ಹೇಳಿ ಅದನ್ನು ದೂರಿನಲ್ಲಿ ಉಲ್ಲೇಖ ಮಾಡಿದ್ದ. ಅದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ. ಕಲ್ಲೇರಿ ಭಾಗ ಅನ್ನುವಂಥ ಜಾಗವನ್ನು ಆತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದ. ಆದರೆ ಈಗ ಆತ ಈ ಒಂದು ಪಾಯಿಂಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇರುವಂಥದ್ದೇನು, ಇಲ್ಲ ಮೇಲ್ವಿಚಾರಕರ ನಿರ್ದೇಶನದಂತೆ ರಹಸ್ಯವಾಗಿ ಹೂತಿದ್ದಲ್ಲ, ಪೋಸ್ಟ್ ಮಾರ್ಟಮ್ ಆಗಿರುವಂಥ ದೇಹವನ್ನು ಪೊಲೀಸರ ಸಮ್ಮುಖದಲ್ಲಿ ಹೂತು ಹಾಕಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಈ ಪಾಯಿಂಟ್ ನಂಬರ್ 15ಕ್ಕೆ ಸಂಬಂಧಪಟ್ಟಂತೆ ಈಗ ದೂರುದಾರ ಈ ರೀತಿಯಾಗಿ ಉಲ್ಟಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.